बेळगाव जिल्ह्यातील हरुगेरी शहराजवळ अथनी गोकाक मार्गावर एका वाहनाने दुचाकीला जोरदार धडक दिल्याने दुचाकीवरून प्रवास करणाऱ्या 3 तरुणांचा दुर्दैवी मृत्यू झाला असल्याची माहिती जिल्हा पोलीस अधीक्षक के रामराजन यांनी दिली. बेळगावमध्ये पत्रकारांशी बोलताना त्यांनी सांगितले की गजानन महादेव वडेयार, माळप्पा मल्लप्पा गोलभावी आणि महादेव मल्लप्पा गोलभावी अशी मृत दुचाकीस्वारांची नावे आहेत. ಫೆಬ್ರವರಿ 2 ತಾರೀಕು ಬೆಳಗಾವಿ ಜಿಲ್ಲೆ ಹಾರಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಒಂದು ರಹಮಾನ್ ದಾಬಾ, ಹಾರಗೆರೆಯಿಂದ ಒಂದು ಹತ್ತಿರ ಇರುವ ರಹಮಾನ್ ದಾಬಾ ಎಂದರೆ ಒಂದು ದಾಬಾ ಹತ್ತಿರ ನಿನ್ನೆ ಒಂದು ರೋಡ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಸ್ಪ್ಲೆಂಡರಲ್ಲಿ 3 ಜನ ಹುಡುಗರು ಬೈಕಲ್ಲಿ ಓಡಿಸ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ 3 ಜನನೂ ಕೂಡ ಇವತ್ತು ಮೃತಪಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ತಕ್ಷಣವೇ ಇದು ನಿನ್ನೆ ರಾತ್ರಿ 9:50ಕ್ಕೆ ಘಟನೆ ಆಗಿರ್ತದೆ. ಘಟನೆ ಆದ ನಂತರ ಸ್ಥಳಕ್ಕೆ ಇಮಿಡಿಯೇಟ್ಲಿ ಹಾರಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಹಾರಗೆರೆ PSI ಎಲ್ಲ ಕೂಡ ಭೇಟಿ ನೀಡಿರ್ತಾರೆ. ಮತ್ತು ಒಬ್ಬರು ಮಾಲಪ್ಪ ಮಲ್ಲಪ್ಪ ಎಂಬವರನ್ನು KLE ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ 2:15ಕ್ಕೆ ಅವರು ಕೂಡ ಮೃತಪಟ್ಟಿರ್ತಾರೆ. ಈ ಕೇಸಲ್ಲಿ 3 ಜನನೂ ಕೂಡ ಯಾರೂ ಹೆಲ್ಮೆಟ್ ಹಾಕಿರಲ್ಲ. ಒಂದು ವೇಳೆ ಹೆಲ್ಮೆಟ್ ಹಾಕಿರೋ ಸಂದರ್ಭದಲ್ಲಿ ಈ ಕೇಸಲ್ಲಿ 100% ಬದುಕೋದಕ್ಕೆ ಅಟ್ಲೀಸ್ಟ್ 50-50 ಚಾನ್ಸ್, ಒಬ್ಬರು ಇಲ್ಲ ಇಬ್ಬರು ಅಟ್ಲೀಸ್ಟ್ ಬದುಕಿರಬಹುದು. ಸೊ ಈ ಕೇಸ್ ಗಂಭೀರವಾದ ಕೇಸ್. ಇದರಲ್ಲಿ ಯಾರು ಈ ಕೇಸಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ನಮಗೆ ಲೀಡು ಕೂಡ ಸಿಕ್ಕಿದೆ. ಕೇಸ್ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನೆಂದರೆ, ರೋಡಲ್ಲಿ ಈ ಜಾನ್ವರಿ ತಿಂಗಳಲ್ಲಿ ನಾವು ಭಾಳಷ್ಟು ರಕ್ಷಣೆ ಸೇಫಾಗಿ ಮಾಡೋದಕ್ಕೆ ನಾವು ಭಾಳಷ್ಟು ವಿಚಾರಗಳನ್ನು ಮಾಡಿದ್ವಿ. ಆ ನೆಪದಲ್ಲಿ ನೀವು ಭಾಳಷ್ಟು ರೈತರಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದೀರಿ. ಟ್ರ್ಯಾಕ್ಟರಲ್ಲಿ ತುಂಬ ಶಬ್ದ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗ್ತಾಯಿದೆ. ಎಮರ್ಜೆನ್ಸಿ ವೆಹಿಕಲ್ ಸೈರನ್ ಹಾಕೋದು ಗೊತ್ತಾಗಲ್ಲ, ಹಾರನ್ ಹಾಕ್ತಿ ಅಂದರೆ ಗೊತ್ತಾಗಲ್ಲ, ಇಂಥ ಕಂಪ್ಲೇಂಟ್ ಮಾಡಿದಿರಿ. ಆ ನೆಪದಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಈ ಸೌಂಡ್ ಬಾಕ್ಸಸನ್ನು ಟ್ರ್ಯಾಕ್ಟರ್ಗಳಿಂದ ನಾವು ಬಿಚ್ಚಿ ಕೇಸನ್ನು ಕೂಡ ಅದು ಮೇಲ್ಗಡೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈಗ ನಾವು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇನಲ್ಲಿ ಟೋಲ್ ಬೂತ್ ಇರ್ತದೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಕೂಡ ಇದರಲ್ಲಿ ಲೇನ್ ಮಾರ್ಕಿಂಗ್ ಮಾಡಬೇಕಾಗುತ್ತದೆ. ನೈಟ್ ಟೈಮಲ್ಲಿ ಬರೋ ಸಂದರ್ಭದಲ್ಲಿ ಓವರ್ಟೇಕಿಂಗಲ್ಲಿ ಲೇನ್ ಮಾರ್ಕಿಂಗ್ ಇಲ್ಲ ಅಂದರೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ. ಒಂದು ಗಾಡಿ ಈ ರೋಡಲ್ಲಿ ಇದು ಹೋಗ್ತದಾ ಇಲ್ಲವ ಅಂದ್ರೆ ಲೇನ್ ಮಾರ್ಕಿಂಗ್ ಇರೋ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಚೆನ್ನಾಗಿ ಬರ್ತದೆ. ಭಾಳಷ್ಟು ಟೋಲ್ ಬೂತ್ ಇರೋದು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಕಡೆ, ಆದರೆ ಕೂಡ ಈ ಮಾರ್ಕಿಂಗ್ಸ್ ಇಲ್ಲ. ಅದು ಬಗ್ಗೆನೂ ಕೂಡ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಹೈವೇ ಮತ್ತು ಟೋಲ್ ಬೂತ್, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಲಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಕೇಸ್ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಮತ್ತು ಇಂಜಿನಿಯರ್ಸ್ ಯಾರ್ಯಾರು ಜವಾಬ್ದಾರಿ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಇದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಅದೇ ರೀತಿಯಲ್ಲಿ ಲಾಸ್ಟ್ ಒಂದು ತಿಂಗಳಲ್ಲಿ ಜಾನ್ವರಿ 2025 81 ಫ್ಯಾಟಲ್ ಕೇಸಸ್ ಆಗಿದೆ. ಅದರಲ್ಲಿ 84 ಜನ ಮೃತಪಟ್ಟಿರ್ತಾರೆ. ಈ ವರ್ಷ 65 ಫ್ಯಾಟಲ್ ಕೇಸಸ್ ಆಗಿದೆ. ಅದರಲ್ಲಿ 68 ಜನ ಮೃತಪಟ್ಟಿರ್ತಾರೆ. ಸೊ ಈ ವರ್ಷ ಒಂದು ತಿಂಗಳಲ್ಲಿ 16 ಜನ ಜೀವ ನಾವು ಸೇವ್ ಮಾಡಿದೆ ಅಂದರೆ ಅಂದ್ಕೊಳ್ತೀವಿ. ನಮ್ಮ ಪ್ರಯತ್ನ ನಡೀತಾ ಇದೆ. DD ಕೇಸಸ್ ಜಾಸ್ತಿ, ಕುಡಿದುಬಿಟ್ಟು ಗಾಡಿ ಓಡಿಸೋರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಪೊಲೀಸ್ ಕಡೆಯಿಂದ ಕೆಲವೊಂದು ಪ್ರಯತ್ನಗಳು ಮಾಡಬಹುದು. ಆದರೆ ಸಾರ್ವಜನಿಕರಾದ ನೀವು ಸರಿಯಾಗಿ ಗಾಡಿ ಓಡಿಸಲ್ಲ, ಜವಾಬ್ದಾರಿಯಿಂದ ಓಡಿಸಲ್ಲ ಅಂದರೆ ಈ ಆಕ್ಸಿಡೆಂಟ್ ನಾವು ತಡೆಗಟ್ಟುವುದಕ್ಕೂ ತುಂಬ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ಸಾರ್ವಜನಿಕರು ಹೆಲ್ಮೆಟ್ ಹಾಕೋದು, ಅಟ್ಲೀಸ್ಟ್ ಸ್ವಲ್ಪ ನೈಟ್ ಟೈಮಲ್ಲಿ ಓಡಿಸುವಾಗ ನಿಧಾನಕ್ಕೆ ಓಡಿಸೋದು, ಓವರ್ ಸ್ಪೀಡಿಂಗಲ್ಲಿ ಹೋಗಬಾರ್ದು. ಇದು ನೀವು ಮಾಡಬೇಕಂದ್ರೆ ಹೇಳ್ಕೊಳ್ತೀವಿ. ಉಳಿದ ಏನೋ ನೀವು ಸಲಹೆ ಹೇಳ್ಕೊಡ್ತೀರೋ ಅದು ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ಬೇರೆ ಇಲಾಖೆಯಿಂದ ಮಾಡೋದಕ್ಕೂ ಕೂಡ ನಾವು ತಯಾರಿದ್ದೀವಿ. ಕಬ್ಬಿನ ಟ್ರ್ಯಾಕ್ಟ್ರಲ್ಲಿ ಆಗ್ತಾ ಇದೆ. ಆದರೆ ಕೂಡ ಲಾಸ್ಟ್ ಇಯರ್ಗಿಂತ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ. ಕಾರಣ ಏನಂದರೆ ಇದು ರಿಫ್ಲೆಕ್ಟರ್ ಕ್ಲಾತ್ ಕಡ್ಡಾಯವಾಗಿ ಮಾಡ್ತಾಯಿದ್ವಿ. ಅದು ಕೇಸಸ್ಸು ಕೂಡ ಹಾಕಿದ್ವಿ. ಅದರಿಂದ ಈಗ ಆಲ್ಮೋಸ್ಟ್ 95% ಆಫ್ ದ ವೆಹಿಕಲಲ್ಲಿ ರಿಫ್ಲೆಕ್ಟರ್ ಕ್ಲಾತ್ ಹಿಂದುಗಡೆ ಇರ್ತದೆ. ಸ್ವಲ್ಪ ದೂರದ 20-30 ಮೀಟ್ರ್ ಹೋಗುವಾಗಲೇ ಆ ರಿಫ್ಲೆಕ್ಟರ್ ಕ್ಲಾತ್ ಎದ್ದು ಕಾಣ್ತದೆ. ಅದರಿಂದ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಕೂಡ ನೀವು ಹೇಳೋದು ಸರಿ ಇದೆ. ರೋಡ್ ಸೈಡಲ್ಲಿ ನಿಲ್ಲಿಸುವಾಗ ಅದು ಹಾಕೋದಿಲ್ಲ. ಆ ಸಂದರ್ಭದಲ್ಲಿ ಅಂಥ ಕೇಸಸ್ ಕೂಡ ಹೊಡ್ಕೊಂಡು ಡೆತ್ ಆಗುವುದು ಕೂಡ ಆಗ್ತಾಯಿದೆ. ಅವ್ರ ಮೇಲ್ಗಡೆ ಕೂಡ ಕೇಸಸ್ ಜಾಸ್ತಿ ಹಾಕಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸರ್ವೆ ಆಲ್ರೆಡಿ ವಿಲ್ ಗಿವ್ ಇಶ್ಯೂ ನೋಟಿಸ್. ಸರ್ವೆ ಮಾಡ್ತಾಯಿದ್ವಿ. ಬೈಲೊಂಗಲ್ಲಿಂದ ಈಗ DSP ಬೈಲೊಂಗಲ್ ಮತ್ತು ಅತ್ತನಿ
ಎಲ್ಲಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರಿಗೆ ಫಸ್ಟ್ ಆಲ್ರೆಡಿ ಡಿಸ್ಕಷನ್ ಆಯಿತು. ಒಂದು ವೇಳೆ ಓವರ್ಟೇಕಿಂಗಲ್ಲಿ ಒಂದು ಕಡೆ ಅಲ್ಲಿ ವೈಟ್ ಮಾರ್ಕಿಂಗ್ ಇಲ್ಲ ಅಂದರೆ ಅದರಿಂದ ನೈಟ್ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತದೆ. ಅಂಥ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಹೈವೇ ಇಂಜಿನಿಯರ್ ಮೇಲ್ಗಡೆನೂ ನಾವು ಕೇಸಸ್ ಹಾಕ್ತೀವಿ. ಕೇಸಸ್ ಹಾಕುವಾಗ ಚಾರ್ಜ್ ಶೀಟಲ್ಲಿ ನಾವು ಪರ್ಮಿಷನ್ ತೊಗೊಳ್ಬೇಕಾಗ್ತದೆ, ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ, ಬಟ್ ಅವರ ಜವಾಬ್ದಾರಿ ಬರ್ತದೆ. ಅದೇ ರೀತಿಯಲ್ಲಿ ಈ ಕಾಂಟ್ರಾಕ್ಟರ್ಸ್ ನಿಮಗೆ ಗೊತ್ತಿರ್ತದೆ, ಟೋಲ್ ಬೂತಲ್ಲಿ ದೇ ಆರ್ ಕಲೆಕ್ಟಿಂಗ್ ಮನಿ. ಇದು ರೋಡ್ ಫರ್ನಿಚರ್ ಅಂದರೆ ಹೇಳ್ತಾರೆ. ರೋಡ್ ಫರ್ನಿಚರ್ ಅಂದರೆ ವಾರ್ನಿಂಗ್ ಸೈನ್ಸ್ ಇರಬೇಕು, ಮತ್ತು ವೈಟ್ ಟ್ಯಾಪಿಂಗ್ ಇರಬೇಕು, ಥರ್ಮೋಪ್ಲಾಸ್ಟ್ ಪೇಂಟ್ ಹಾಕಿರ್ತಾರೆ. ಅದು ಎದ್ದು ಕಾಣ್ತದೆ, ನೈಟಲ್ಲಿ ನೀವು ಹೋಗುವಾಗ ರಿಫ್ಲೆಕ್ಟಿವಿಟಿ ಇರ್ತದೆ. ಸೊ ಅದು ಭಾಳಷ್ಟು ಕಡೆ ಮೇಂಟೈನ್ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಇರುವುದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಅಂದರೆ ಹೇಳ್ತಾರೆ, ಆ ಇಂಡೆಕ್ಸ್ ಕಮ್ಮಿ ಆಗಿರ್ತದೆ, ಕಲರ್ ಫೇಡ್ ಆಗಿರ್ತದೆ. ಸೊ ಅದು ಕೂಡ ಮಾಡಬೇಕು. ಅದ್ರ ಬಗ್ಗೆ ಲೆಟ್ರ್ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆ ಮಾಡಿ ನಂತರ ಇವ್ರಿಗೆ ಜವಾಬ್ದಾರಿನೂ ಹೇಳ್ತೀವಿ. ಒಂದು ವೇಳೆ ಮುಂದುವರಿಯಲ್ಲ ಅಂದರೆ 100% ಕೇಸ್ ಹಾಕ್ತೀವಿ. ಅದು ಈಗಲೇ ನಾವು ಸೂಚನೆ ಕೊಡ್ತಾ ಇದ್ವಿ. अपघात करून फरार झालेल्या वाहनांचा शोध घेण्यासाठी बेळगाव पोलिसांनी विशेष पथकाची स्थापना केली असून पुढील तपास सुरू आहे. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.